ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಿಷ್ಣುವಿನ ಕೂರ್ಮಾವತಾರದ ಕಥೆಯನ್ನು ಮುಂದುವರ್ಸಕತ್ತೀನಿ. ಬಲಿ ಚಕ್ರವರ್ತಿ ಇದ್ದವ ಈ ದೇವಲೋಕವನ್ನು ಗೆದ್ದುಕೊಂಡು ತಾನೇ ಏನಂತಂದ್ರೆ ಇಂದ್ರ ಪದವಿಯೊಳಗೆ ಆಸೀನರಾಗ್ತಾನೆ. ಮತ್ತು ಪಾತಾಳ ಲೋಕ ಅಂತೂ ಒಂದೇ ಇರ್ತೈತಿ. ಅಂದ್ರೆ ಹಿಂಗಾಗಿ ರಾಕ್ಷಸರು ಒಂದು ಬಲ ಇದ್ದದ್ದು ಹೆಚ್ಚಿಗೆ ಆಗ್ತೈತಿ. ಅಟ್ಟಹಾಸದಿಂದ ಅವ್ರು ಮೆರೆಯೋದಕ್ಕೆ ಶುರು ಮಾಡ್ತಾರೆ. ಅವಾಗ ಏನಾಗ್ತೈತಿ ಅಂದ್ರೆ ಇಂದ್ರ ತನ್ನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಕಳೆದುಕೊಂಡು ಅಮರಾವತಿಯನ್ನು ಬಿಟ್ಟು ಬಿಡ್ತಾನ. ಆಮೇಲೆ ದೇವತೆಗಳು ಕೂಡ ಅವನು ಬೆನ್ನನ್ನು ಹತ್ತುತ್ತಾರ. ಅವನು ಬ್ರಹ್ಮನ ಕಡೆಗೆ ಬರ್ತಾನೆ. ಆಮೇಲೆ ಬ್ರಹ್ಮ ಇದ್ದ ಅವನಿಗೆಲ್ಲ ವಿಷಯ ಗುರ್ತಕ್ಕೈತಿ ಬ್ರಹ್ಮನಿಗೆ. ಅವಾಗ ಏನಾಗ್ತೈತಿ ಅಂದ್ರೆ ಅವನು ಈ ವಿಷ್ಣುವಿನ ಕಡೆಗೆ ಅವನನ್ನು ಕರೆದುಕೊಂಡು ಬರ್ತಾನೆ. ಇಂದ್ರ ಮತ್ತು ಸಕಲ ದೇವತೆಗಳು ಕೂಡ ಬರ್ತಾರ. ಅಲ್ಲಿ ಬೃಹಸ್ಪತಿ ಕೂಡ ಬರ್ತಾನೆ. ಬಂದು ಅವರೆಲ್ಲರನ್ನೂ ಎಲ್ಲ ವಿಷಯವನ್ನ ವಿಷ್ಣುವಿಗೆ ಹೇಳ್ತಾರೆ. ಹೇಳಿದ ಕೂಡಲೇ ವಿಷ್ಣು ಭಾಳ ಸಿಟ್ಟು ಬರ್ತೈತಿ ಈ ಇಂದ್ರನ ಮೇಲೆ. ಎಷ್ಟು ಒಂದು ಐಶ್ವರ್ಯಮದ ಅಧಿಕಾರ ಮದದಿಂದ ನೀನು ಮೆರೀತಾ ಇದ್ದಿದ್ದಿ. ನೀನು ಎಂಥ ತಪೋಬಲರಾದಂಥ ದುರ್ವಾಸರು ಕೊಟ್ಟಂಥ ಮಾಲೆಯನ್ನ ನೀನು ನಿನ್ನ ಆನೆಗೆ ಹಾಕಿದ್ದೀನಿ. ನೀನು ಅದು ತುಳಿದು ಹೊಸಕ್ತು. ನಿನ್ಗೆ ಎಷ್ಟೊಂದು ಮದ ಬಂದೈತಿ. ಅವರು ಶಾಪವನ್ನು ಕೊಟ್ಟದ್ದು ಸರಿ ಐತಿ ಅಂತಂದು ಹೇಳ್ತಾನೆ. ಆವಾಗ ಆ ಬೃಹಸ್ಪತಿ ಇದ್ದವ್ರು ಹೇಳ್ತಾರೆ, ಹೌದು ದೇವತೆಗಳಿಂದ ತಪ್ಪಾಗೈತಿ. ಅವರು ಎಲ್ಲ ಕ್ಷಮಾಪಣೆಯನ್ನು ಬೇಡ್ಕೊಂಡು ಬಂದಾರ. ಈಗ ಅಸುರರ ಅಟ್ಟಹಾಸ ಮಿತಿ ಮೀರೈತಿ ನಾರಾಯಣ, ಇದಕ್ಕೇನಾದರೂ ನೀವು ಉಪಾಯವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ಅವಾಗ ವಿಷ್ಣು ಇದ್ದಂಗೆ ಹೇಳ್ತಾನ, ಆಯಿತು ನಾವೆಲ್ಲರೂ ಕೂಡಿ ಇದನ್ನ ಸರಿಪಡಿಸೋಣ ಅಂತ ಹೇಳಿ ಇಂದ್ರನಿಗೆ ಹೇಳ್ತಾನ. ಈಗ ನೀನು ನಿನ್ನ ಅಹಂಕಾರವನ್ನು ಬಿಟ್ಟು ಪಾತಾಳ ಲೋಕಕ್ಕೆ ಹೋಗಿ ನೀ ಅಲ್ಲಿ ಬಲಿ ಚಕ್ರವರ್ತಿಯನ್ನ ನೀ ಕ್ಷಮೆ ಯಾಚಿಸಿ ಸಂಧಿಯನ್ನ ಮಾಡ್ಕೋ. ಸಂಧಿಯನ್ನ ನೀ ಮಾಡ್ಕೊಂಡೆ ಅಂತಂದ್ರೆ ಸ್ವಲ್ಪ ದಿನ ಅಲ್ಲಿ ಇದ್ದು ನೀನು ಆ ಅಸುರರಿಗೆ ಹೇಳು, ಬಲಿ ಚಕ್ರವರ್ತಿಗೆ ಹೇಳು, ನಾವು ದೇವತೆಗಳು ಮತ್ತು ಈ ರಾಕ್ಷಸರು ಎಲ್ಲರೂ ಕೂಡಿ ಸಮುದ್ರ ಮಂಥನವನ್ನು ಮಾಡೋಣ. ಅದರಿಂದ ಅಮೃತ ಸಿಗ್ತೈತಿ. ಆ ಅಮೃತವನ್ನು ಇಬ್ಬರೂ ಸಮನಾಗಿ ಹಂಚಿಕೊಳ್ಳೋಣ. ಅಮರತ್ವವನ್ನು ಪಡಿತೇವೆ ಇಬ್ಬರು. ನೀವು ನಿಮ್ಮ ಲೋಕದೊಳಗೆ ಹಾಯಾಗಿರಿ, ನಾವು ನಮ್ಮ ಲೋಕದೊಳಗೆ ಹಾಯಾಗಿರ್ತೀವಿ ಅಂತಂದು ಹೇಳಿ ನೀನು ಇವನಿಗೆ ಬಲಿ ಚಕ್ರವರ್ತಿಗೆ ನೀವು ವಿಷಯವನ್ನು ತಿಳಿಸು ಅಂತಂದು ಹೇಳ್ತಾನೆ ನಾರಾಯಣ. ಅವಾಗ ಈ ಬ್ರಹ್ಮ ಕೇಳ್ತಾನೆ, ಇದರಿಂದ ಏನು ಪರಿಹಾರ ಆಕೈತಿ ಅಂತೇಳಿ. ಆಗ ವಿಷ್ಣು ಹೇಳ್ತಾನ, ಇಲ್ಲ, ಸಮುದ್ರ ಮಂಥನ ಅಂದ್ರೆ ಅದು ಸುಲಭವಾದದ್ದಲ್ಲ. ಈ ಸಮುದ್ರ ಮಂಥನ ಆಗಬೇಕು, ಅಮೃತ ಸಿಗಬೇಕು ಅಂದ್ರೆ ಮಂದಾರಗಿರಿಯನ್ನ ಎತ್ತಿ ಈ ಸಮುದ್ರದೊಳಗೆ ಹಾಕಬೇಕು. ಅದನ್ನು ಕಡಗೋಲನ್ನಾಗಿ ಮಾಡಬೇಕು. ದೇವರಾಜ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡ್ಕೋಬೇಕು ಮತ್ತು ಮಂಥನ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಆ ಮಂಥನ ಕಾರ್ಯ ಈಗ ಸದ್ಯ ಶಕ್ತಿಹೀನರಾದಂಥ ಈ ದೇವತೆಗಳಿಂದ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ಇದಕ್ಕೆ ಈ ರಾಕ್ಷಸರ ಸಹಕಾರನೂ ಬೇಕು. ಅದಕ್ಕಾಗಿ ಅವರು ಸಂಧಿಯನ್ನು ಮಾಡಿಕೊಂಡು ಈ ಮಂಥನ ಕಾರ್ಯವನ್ನು ಪ್ರಾರಂಭ ಮಾಡಲಿ ಅಂತೇಳಿ ಹೇಳ್ತಾನೆ. ಆ ನಂತರ ಕೊನೆಯಲ್ಲಿ ಅಮೃತ ಏನು ಬರ್ತೈತಲ್ಲ ಅದು ದೇವತೆಗಳಿಗೆ ಮಾತ್ರ ಸಿಗುವಂಗ ನಾನು ನೋಡ್ತೀನಿ, ನಾನು ಉಪಾಯವನ್ನು ಮಾಡ್ತೀನಿ ಅಂಥೇಳಿ ವಿಷ್ಣು ಇದ್ದವ ಹೇಳ್ತಾನೆ. ದೇವರಾಜ ಇಂದ್ರ ಈ ಅಮರಾವತಿಯನ್ನು ಬಿಟ್ಟುಕೊಳ್ಳೆ ಅವನೊಂದಿಗೆ ಇದ್ದಂಥ ಐರಾವತ ಉಚ್ಚೈಶ್ರವ ವಸ್ತು ಮತ್ತು ಅಮೂಲ್ಯವಾದಂಥ ಕೆಲವೊಂದೆಲ್ಲಾನು ಏನಂತಂದ್ರೆ ಈ ಪಾತಾಳ ಲೋಕವನ್ನು ಸೇರಿಬಿಟ್ಟಿರ್ತಾವೆ. ಅವು ಕೂಡ ಈ ದೇವತೆಗಳಿಗೆ ಬೇಕೇ ಬೇಕು. ಅದಕ್ಕೆ ಈ ಎಲ್ಲ ಒಂದು ವಸ್ತುಗಳನ್ನು ಪಡಿಬೇಕಾದ್ರೆ ಈ ಕಾರ್ಯವನ್ನು ಮಾಡಬೇಕು ಅಂಥೇಳಿ ವಿಷ್ಣು ಇದ್ದವ ಈ ಬ್ರಾಹ್ಮಣಿಗೆ ಮತ್ತು ಈ ಎಲ್ಲ ದೇವತೆಗಳು ಇಂದ್ರನಿಗೆ ಹೇಳ್ತಾನೆ. ಇಂದ್ರನಿಗೆ ಉಪಾಯನೇ ಇರುವುದಿಲ್ಲ, ಸೋತೋಗ್ಬಿಟ್ಟಿರ್ತಾನೆ. ಅದಕ್ಕಾಗಿ ಆತ ಏನು ಮಾಡ್ತಾನಂದ್ರೆ ಪಾತಾಳ ಲೋಕಕ್ಕೆ ಹೋಗ್ತಾನೆ. ಹೋಗಿ ಬಲಿ ಚಕ್ರವರ್ತಿಗೆ ಹೇಳ್ತಾನೆ, ನಂದು ತಪ್ಪಾಗೈತಿ, ನಾ ಈ ರೀತಿ ನಡ್ಕೋಬಾರ್ದಿತ್ತು, ಸಂಧಿ ಕಾರ್ಯಕ್ಕಾಗಿ ನಾ ಬಂದೇನಿ ಅಂತಂದು ಹೇಳಿ. ಆವಾಗ ಆ ಬಲಿ ಚಕ್ರವರ್ತಿ ಒಪ್ಪೋದಿಲ್ಲ. ನಾರದರು ಹೇಳ್ತಾರೆ, ಇಲ್ಲಪ್ಪ, ನೀನು ಬಲಿ ಚಕ್ರವರ್ತಿ, ನೀನು ಎಷ್ಟೊಂದು ನೀನು ಕೀರ್ತಿವಂತನಾಗಿದ್ದಿ,
ಧರ್ಮದ ದಾರಿಯೊಳಗೆ ನಡೀತಿದಿ ಅಂತಂದು ಹೇಳಿ ಎಲ್ಲ ಜಗತ್ ಪ್ರಸಿದ್ಧ ಆಗಕತ್ತಿ ನೀನು. ಅವ ತಪ್ಪಾಗೈತಿ ಅಂತೇಳಿ ಬಂದಾನ, ಸಂಧಾನಕ್ಕಾಗಿ ಬಂದಾನ. ನೀನು ಅವನ ಮಾತನ್ನು ಅಲ್ಲಗಳಿಬೇಡ ಅಂತಂದು ಹೇಳಿ ಏನಂದ್ರೆ ನಾರದ ಮುನಿಗಳಿದ್ದವರು ಹೇಳ್ತಾರೆ. ಹೇಳಿದ ಕೂಡಲೇ ಆ ನಂತರ ಈ ದೇವೇಂದ್ರ ಈ ಎಲ್ಲ ಸಂಗತಿಗಳನ್ನು ಹೇಳ್ತಾನೆ. ಸಮುದ್ರ ಮಂಥನ ಕಾರ್ಯವನ್ನು ಹೇಳಿದ ಕೂಡಲೇ ಬಲಿ ಚಕ್ರವರ್ತಿಯು ಒಪ್ಪಿಗೆ ಆಗ್ತೈತಿ. ನಾವು ನಮ್ಮನೊಳಗೆ ಕಾದಾಡ್ಕೊತ ಇರೋದಕ್ಕಿಂತ ಅವರು ಅಮರರಾಕ್ಕಾರ, ನಾವು ಅಮರರಾಗ್ತೀವಿ. ಅದಕ್ಕೆ ಈ ಒಂದು ಉಪಾಯ ಸರಿಯಾಗೈತಿ ಅಂತಂದು ಹೇಳಿ ಆತನಿಗೆ ಅನ್ನಿಸ್ತೈತಿ. ತನ್ನ ಎಲ್ಲ ರಾಕ್ಷಸರನ್ನ ಒಟ್ಟುಗೂಡ್ತಾನೆ. ಒಟ್ಟುಗೂಡಿಸಿ ಏನು ಮಾಡ್ತಾನಂದ್ರೆ ಈ 33 ಕೋಟಿ ದೇವತೆಗಳು, 60 ಕೋಟಿ ರಾಕ್ಷಸರಿದ್ದವರು ಎಲ್ಲರೂ ಕೂಡಿ ಆ ಮಂದಾರಗಿರಿಯನ್ನು ಎತ್ತುತ್ತಾರೆ. ಸುಲಭಕ್ಕೆ ಬರುವಂಥದ್ದಲ್ಲ ಅದು. ಆ ಮಂದಾರಗಿರಿಯನ್ನು ಎತ್ತಿ ಅದನ್ನೇನು ಮಾಡ್ತಾರಂದ್ರೆ ಈ ಕ್ಷೀರಸಾಗರದೊಳಗೆ ಅದನ್ನು ಇಡ್ತಾರೆ, ಹಾಕ್ತಾರದನ್ನ. ಹಾಕಿದ ಕೂಡಲೇ ಏನಾಗ್ತೈತಿ ಅಂದರೆ ಮಂದಾರಗಿರಿ ಇದ್ದದ ಆ ಸಮುದ್ರದೊಳಗೆ ಮುಳುಗಿ ಬಿಡ್ತೈತಿ. ಮುಳುಗಿ ಬಿಟ್ಕೊಳ್ಳೆ ದೇವತೆಗಳಿಗೆ ಮತ್ತೆ ಚಿಂತೆ ಆಕೈತಿ. ಅವರು ವಿಷ್ಣುವನ್ನು ಕೇಳ್ತಾರೆ, ಮುಳುಗಿ ಬಿಟ್ಟೈತಿ ಸಮುದ್ರದೊಳಗೆ, ಅದನ್ನು ಹೆಂಗೆ ಮಂಥನ ಮಾಡೋದು ಅಂತ ಹೇಳಿದ ಕೂಡಲೇ ಆವಾಗ ಈ ವಿಷ್ಣು ಇದ್ದವ ಬೃಹದಾಕಾರವಾದಂಥ ಒಂದು ಆಮೆಯ ಆಕಾರ, ಆಮೆಗೆ ನಾವು ಕೂರ್ಮ ಅಂತ ಅಂತೀವಿ, ಬೃಹದಾಕಾರವಾಗಿ ಒಂದು ಕೂರ್ಮಾವತಾರವನ್ನು ತಾಳಿ ಸಮುದ್ರದ ಆಳದೊಳಗೆ ಹೋಗ್ತಾನೆ. ಹೋಗಿ ತನ್ನ ಮೇಲೆ ಆ ಒಂದು ಮಂದಾರಗಿರಿಯನ್ನು ತನ್ನ ಬೆನ್ನ ಮೇಲೆ ಹೊತ್ತಿಕೊಳ್ತಾನೆ. ಹೊತ್ತುಕೊಂಡು ಕೂಡಲೇ ಆ ಮಂದಾರಗಿರಿ ಮೇಲ್ಭಾಗಕ್ಕೆ ಬರ್ತೈತಿ, ಸಮುದ್ರದ ಮೇಲ್ಭಾಗದೊಳಗೆ ಬರ್ತೈತೆ ಅದು. ಆವಾಗ ಈ ದೇವತೆಗಳು, ರಾಕ್ಷಸರು ಇವರೆಲ್ಲರೂ ಕೂಡಿ ಆ ಒಂದು ವಾಸುಕಿಯನ್ನು ಆ ಮಂದಾರಗಿರಿಗೆ ಸುತ್ತಾರೆ. ಸುತ್ತಿ ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ಈ ಅಸುರರು ನಿಂತ್ಕೊಳ್ತಾರೆ. ವಿಷ್ಣು ಸಲಹೆ ಕೊಟ್ಟಿರ್ತಾನೆ ಅವಾಗ ದೇವತೆಗಳಿಗೆ, ನೀವು ಆ ವಾಸುಕಿಯ ಮುಖದ ಭಾಗದ ಕಡೆಗೆ ನೀವು ನಿಲ್ರಿ, ಬಾಲದ ಕಡೆಗೆ ಆ ರಾಕ್ಷಸರನ್ನ ನಿಲ್ಲಿಸ್ರಿ ಅಂತ ಹೇಳಿರ್ತಾನೆ. ಅದೇ ರೀತಿ ದೇವತೆಗಳು, ನಾವು ಈ ಮುಂದಿನ ಭಾಗಕ್ಕೆ ನಿಲ್ತೀವಿ, ನೀವು ಹಿಂದಿನ ಭಾಗಕ್ಕೆ ನಿಲ್ರಿ ಅಂತಂದು ಹೇಳ್ತಾರೆ. ಆದರೆ ಈ ಅಸುರಿಗೆ ಸಿಟ್ಟು ಬರ್ತೈತಿ, ನಾವ್ಯಾಕೆ ಬಾಲದ ಕಡೆ ನಿಲ್ಬೇಕು, ಜಗಳ ತೆಗಿತಾರೆ ಅವರು, ನೀವೇ ಬರ್ರಿ ನಾವು ಮುಖದ ಕಡೆ ಹೋಗ್ತೇವೆ ಅಂತಂದು ಹೇಳಿ. ಅವಾಗ ಶುಕ್ರಾಚಾರ್ಯರಿಗೆ ಈ ದೇವತೆಗಳದ್ದು ಗುರ್ತಕ್ಕೈತಿ ಉಪಾಯ. ಅವರು ಸನ್ನೆಯನ್ನು ಮಾಡ್ತಾರೆ, ರಾಕ್ಷಸರಿಗೆ ತಿಳಿಸಿ ಹೇಳ್ತಾರೆ, ಬೇಡ ನೀವು ಬಾಲದ ಕಡೆಗೆ ಇರ್ರಿ ಅಂಥೇಳಿ. ಆದರೆ ಆ ರಾಕ್ಷಸರು ಯಾರೂ ಕೇಳೋದಿಲ್ಲ. ಆವಾಗ ದೇವತೆಗಳಿದ್ದವರು ಅದರ ಬಾಲದ ಕಡೆಗೆ ಬರ್ತಾರ, ಅಸುರರಿದ್ದವರು ಅದರ ಮುಖಭಾಗಕ್ಕೆ ಬರ್ತಾರೆ. ಮಂತರ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ ಮೇಲೆ ಏನಾಗ್ತೈತೆ ಅನ್ನೋದನ್ನು ಮುಂದಿನ ಕಥೆಯೊಳಗೆ ಹೇಳ್ತಾರೆ.